ಇವತ್ತು ನಾವು 3 ಯೂನಿಟ್ ಮುಗಿಸಿ 4ನೇ ಯೂನಿಟ್ಗೆ ಬಂದಿದ್ದೇವೆ. ಇವತ್ತು ನಾವು ತೆಗೆದುಕೊಳ್ಳುವ ವಿಷಯ ಬಯೋಡೈವರ್ಸಿಟಿ ಮತ್ತು ಕನ್ಸರ್ವೇಷನ್. ಈ 4ನೇ ಯೂನಿಟಲ್ಲಿ ಸ್ವಲ್ಪ ಅಂಶಗಳನ್ನು ನಾವು ಇಲ್ಲಿ ಕಲಿಯಲಿಕ್ಕಿದ್ದೇವೆ. ಇವತ್ತು ಯಾವ ಅಂಶಗಳನ್ನು ಕಲಿಯಲಿಕ್ಕಿದ್ದೇವೆ ಎಂಬುದನ್ನು ನಾನು ಹೇಳ್ತೇನೆ. ಬಯೋಡೈವರ್ಸಿಟಿ ಅಂದರೆ ಏನು, ಅದರ ಡೆಫಿನೇಷನ್ ಏನು, ಅಂದರೆ ಬಯೋಡೈವರ್ಸಿಟಿ ಅಥವಾ ಜೀವವೈವಿಧ್ಯತೆಯ ಅಂಶಗಳು ಯಾವುವು, ಮತ್ತು ಭಾರತದ ಜೈವಿಕ ಭೂಗೋಳ ವಲಯಗಳು ಯಾವುವು, ಇವುಗಳ ಬಗ್ಗೆ ನಾವು ಈಗ ನೋಡಲಿಕ್ಕಿದ್ದೇವೆ. ಈಗ ಬಯೋಡೈವರ್ಸಿಟಿ ಅಂದರೆ ಏನು? ವಾಟ್ ಈಸ್ ಬಯೋಡೈವರ್ಸಿಟಿ? ಇಟ್ ಈಸ್ ಅ ವೆರೈಟಿ ಆಫ್ ಪ್ಲಾಂಟ್, ಅನಿಮಲ್ ಆ್ಯಂಡ್ ಮೈಕ್ರೋಬಿಯಲ್ ಲೈಫ್ ಇನ್ ದ ವರ್ಲ್ಡ್ ಆರ್ ಇನ್ ಎ ಪರ್ಟಿಕ್ಯುಲರ್ ಹ್ಯಾಬಿಟೇಟ್. ಡೈವರ್ಸಿಟಿ ಅಂದರೆ ಆಕ್ಚುಲಿ ಡಿಫರೆನ್ಸ್ ಅಂತ ಅರ್ಥ. ಡಿಫರೆನ್ಸ್ ಅಂದರೆ ಅದು ಜೀವಿಗಳ ನಡುವೆ ಇರ್ಬೋದು, ಅಥವಾ ಒಂದು ಪ್ರದೇಶದಲ್ಲಿ ಇರುವ ವಿವಿಧ ಜೀವಿಗಳ ಮಧ್ಯೆ ಇರ್ಬೋದು. ಅದನ್ನು ನಾವು ಮುಂದೆ ನೋಡ್ಲಿಕ್ಕಿದ್ದೇವೆ. ನಾವು ಇಷ್ಟೇ ತಿಳ್ಕೊಳ್ಳಿ, ಡೈವರ್ಸಿಟಿ ಅಂದರೆ ಡಿಫರೆನ್ಸ್ ಅಥವಾ ವೆರೈಟಿ. ಈಗ ನಮ್ಮ ಸುತ್ತಮುತ್ತಲಿನಲ್ಲಿ ನಾವು ನೋಡ್ತೇವೆ, ಆ ಡೈವರ್ಸಿಟಿಯನ್ನು ಕಾಣ್ತೇವೆ. ಈಗ ಕಲ್ಚರಲ್ ಡೈವರ್ಸಿಟಿ ಅಂದರೆ, ಒಂದು ಭಾರತದಲ್ಲಿ ಕಲ್ಚರಲ್ ಡೈವರ್ಸಿಟಿ ಅಂದರೆ ನಮ್ಮ ದೇಶದಲ್ಲಿ ಬೇರೆ ಬೇರೆ ಭಾಷೆ ಮಾತಾಡುವವರು, ಬೇರೆ ಬೇರೆ ರೀಜನ್ನಲ್ಲಿ ಇರುವಂಥವರು, ಬೇರೆ ಬೇರೆ ಕರ್ನಾಟಕ, ಮಧ್ಯಪ್ರದೇಶ, ತಮಿಳುನಾಡು ಇತ್ಯಾದಿ ಪ್ರದೇಶಗಳಿಂದ ಬಂದವರು ಇರ್ಬೋದು, ಬೇರೆ ಬೇರೆ ಜಾತಿ ಧರ್ಮದವರು ಇರ್ಬೋದು. ಇದನ್ನೆಲ್ಲ ಒಂದು ನಾವು ದೇಶದ ಮಟ್ಟಿಗೆ ಹೇಳುವಂಥದ್ದು ಇದ್ರೆ ಡೈವರ್ಸಿಟಿ ಅಂತ ಹೇಳ್ತೇವೆ. ನಾವು ಇಲ್ಲಿ ಕಲೀಲಿಕ್ಕೆ ಇರುವಂಥದ್ದು ಬಯೋಲಾಜಿಕಲ್ ಡೈವರ್ಸಿಟಿ ಅಂದರೆ ಬಯೋಸ್ಪಿಯರ್. ಬಯೋಸ್ಪಿಯರ್ ಅಂದರೆ ಭೂಮಿಯ ಮೇಲೆ ಎಲ್ಲಿ ಜೀವಿಗಳು ವಾಸಿಸ್ತವೆ ಅದನ್ನು ಬಯೋಸ್ಪಿಯರ್ ಅಂತ ಹೇಳ್ತೇವೆ. ಈ ಬಯೋಸ್ಪಿಯರ್ನಲ್ಲಿ ಕಾಣಬರುವಂತಹ ಈ ಡೈವರ್ಸಿಟಿ, ದೇಶದಲ್ಲಿ ಕಾಣುವಂಥ ಡೈವರ್ಸಿಟಿ ಬೇರೆ ಬೇರೆ ಥರ ಇರುತ್ತೆ. ಬೇರೆ ಬೇರೆ ಭಾಷೆಗಳನ್ನಾಡುವವರು, ಧರ್ಮದವರು, ಜಾತಿಯವರು, ಬೇರೆ ಬೇರೆ ಬಟ್ಟೆಗಳನ್ನು ಧರಿಸುವಂಥವರು, ಬೇರೆ ಬೇರೆ ಇತ್ಯಾದಿ ಈಗ ಈ ಬೇರೆ ಬೇರೆ ಥರದ ಒಂದು ಏನಂತಾರೆ ಡೈವರ್ಸಿಟಿಯನ್ನು ಅಥವಾ ವೈವಿಧ್ಯವನ್ನು ನಾವು ದೇಶದಲ್ಲಿ ಕಾಣುತ್ತೇವೆ. ಆದರೆ ನಾವು ಇಲ್ಲಿ ಕಲೀಲಿಕ್ಕಿರುವಂಥದ್ದು ಬಯೋಲಾಜಿಕಲ್ ಡೈವರ್ಸಿಟಿ. ಬಯೋಲಾಜಿಕಲ್ ಡೈವರ್ಸಿಟಿ ಅಂದ್ರೆ ಏನು? ಅಂದರೆ ಬಯೋಸ್ಪಿಯರ್ನಲ್ಲಿ ಏನೆಲ್ಲ ಇದೆ? ಸಸ್ಯಗಳಿವೆ, ಪ್ರಾಣಿಗಳಿವೆ, ಸೂಕ್ಷ್ಮಜೀವಿಗಳಿವೆ. ಇವುಗಳಲ್ಲಿ ಕಂಡು ಬರುವಂತಹ ಡಿಫರೆನ್ಸ್ ಅಥವಾ ವೆರೈಟಿ ಅಥವಾ ಡೈವರ್ಸಿಟಿ ಅಥವಾ ವೈವಿಧ್ಯತೆಯನ್ನು ನಾವು ಜೀವ ವೈವಿಧ್ಯ ಅಥವಾ ಬಯೋಡೈವರ್ಸಿಟಿ ಅಂತ ಹೇಳ್ತೇವೆ. ಹಾಗಾದ್ರೆ ಆ ಡಿಫರೆನ್ಸ್, ಆ ವೆರೈಟಿ ಯಾವ ವಿಷಯಗಳಲ್ಲಿ ಇದೆ ಈಗ, ಅಥವಾ ಲೆವೆಲ್ಸ್, ಟೈಪ್ಸ್, ಎಲಿಮೆಂಟ್ಸ್ ಆಫ್ ಬಯೋಡೈವರ್ಸಿಟಿ ಅಥವಾ ಜೀವ ವೈವಿಧ್ಯತೆಯ ಮಟ್ಟಗಳು, ಪ್ರಕಾರಗಳು ಅಥವಾ ಅಂಶಗಳು ಯಾವುವು? ನೇರವಾಗಿ ಹೇಳುವುದಾದರೆ ಈ ವೈವಿಧ್ಯತೆಯು 3 ಬಗೆಗಳಲ್ಲಿ ಇರುತ್ತೆ. ಒಂದು ಜೀನ್ನಲ್ಲಿ ಇರ್ಬೋದು, 2 ಪ್ರಭೇದಗಳಲ್ಲಿ ವ್ಯತ್ಯಾಸ ಇರ್ಬೋದು, 3ನೇದು ಪರಿಸರ ವ್ಯವಸ್ಥೆಗಳಲ್ಲಿ ಇರ್ಬೋದು. ಈ 3 ಅಂಶಗಳಲ್ಲಿ ಅಂದರೆ ಒಂದು ಬಯೋಲಾಜಿಕಲ್ ಡೈವರ್ಸಿಟಿ ಅಥವಾ ಬಯೋಡೈವರ್ಸಿಟಿ ಅಂತ ಹೇಳೋದಾದರೆ ಈ 3 ಅಂಶಗಳಲ್ಲಿ ವ್ಯತ್ಯಾಸಗಳು ಅಥವಾ ವೆರೈಟಿಗಳನ್ನು ನಾವು ಕಾಣಬಹುದು. ವೆರೈಟಿಗಳನ್ನು ಅಂದರೆ ಈ ವೈವಿಧ್ಯತೆಯನ್ನು ಕಾಣಬಹುದು. ಇದಕ್ಕೆ ಹೇಳುವಂಥದ್ದು ಜೀವ ವೈವಿಧ್ಯತೆ ಅಥವಾ ಬಯೋಡೈವರ್ಸಿಟಿ. ಬಯೋದಲ್ಲಿ ಇರುವಂಥ ಡೈವರ್ಸಿಟಿ. ಬಯೋ ಅಂದರೆ ಜೀವ, ಡೈವರ್ಸಿಟಿ ಅಂದರೆ ವೆರೈಟಿ. ಅಷ್ಟೇ ನಾವು ನೋಡ್ಲಿಕ್ಕಿರುವಂಥದ್ದು. ಬಯೋ ಅಂದರೆ ಜೀವಶಾಸ್ತ್ರೀಯ ಅಥವಾ ಬಯಾಲಜಿ ಪ್ರಕಾರ ಬಯೋ ಅಂದರೆ ಜೀವ ಇರೋ ಅಂದರೆ ಡೈವರ್ಸಿಟಿ ಅಂದರೆ ಡಿಫರೆನ್ಸ್ ಅಥವಾ ವೆರೈಟಿ ಅಷ್ಟೇ. ಈ 3 ಬಗೆಗಳಲ್ಲಿ ಜೀನ್, ಪ್ರಭೇದಗಳು ಮತ್ತು ಪರಿಸರ ವ್ಯವಸ್ಥೆಗಳಲ್ಲಿ ನಾವು ವೈವಿಧ್ಯತೆಯನ್ನು ಕಾಣ್ತೇವೆ. ಜೆನೆಟಿಕ್ ಡೈವರ್ಸಿಟಿ ಅಥವಾ ಆನುವಂಶಿಕ ವೈವಿಧ್ಯತೆ ಅಂದರೆ ಏನು? ಆನುವಂಶಿಕ ವೈವಿಧ್ಯತೆ ಅಂದರೆ ಬಹಳ ಸಿಂಪಲ್. ಈಗ ಮನುಷ್ಯರಲ್ಲಿ ನಾವು ನೋಡೋದಾದರೆ ಒಂದು ಮನುಷ್ಯ ಇನ್ನೊಂದು ಮನುಷ್ಯ ಥರ ಇಲ್ಲ. ನಮ್ಮಲ್ಲಿ ಬಣ್ಣ ಬದಲಾಗಿರ್ಬೋದು, ಮುಖ ಬದಲಾಗಿರ್ಬೋದು, ಅಥವಾ ಹೈಟ್ ಎತ್ತರ ಬದಲಾಗಿರ್ಬೋದು, ಅಥವಾ ತೂಕದಲ್ಲಿ ಬದಲಾವಣೆ ಆಗಿರ್ಬೋದು. ಈ ರೀತಿಯ ಬೇರೆ ಬೇರೆ ಥರದ ಈ ಬದಲಾವಣೆಗಳು
ಒಂದು ಪ್ರಭೇದದಲ್ಲಿ ಇರುತ್ತದೆ. ಅಂದ್ರೆ ಮಾನವ ಒಂದು ಪ್ರಭೇದ, ಒಂದು ಕಾಗೆ ಒಂದು ಪ್ರಭೇದ, ಒಂದು ಪಾರಿವಾಳ ಒಂದು ಪ್ರಭೇದ, ಸಿಂಹ ಒಂದು ಪ್ರಭೇದ. ಒಂದು ಪರ್ಟಿಕ್ಯುಲರ್ ಜೀವಿಗಳು ಹೇಳುವಂಥದ್ದು ಪ್ರಭೇದ ಅಂತ ಹೇಳ್ತೇವೆ. ಹಾಗೆ ಹುಲಿ ಒಂದು ಪ್ರಭೇದ, ಸಿಂಹ ಒಂದು ಪ್ರಭೇದ, ಜಿಂಕೆ ಒಂದು ಪ್ರಭೇದ, ಮಾನವ ಒಂದು ಪ್ರಭೇದ. ಹಾಗೆ ಒಂದೊಂದು ಜೀವಿಗಳು ಒಂದು ಪ್ರಭೇದ ಆಗಿ ಹೋಗ್ತವೆ. ಈಗ ಒಂದು ಕ್ಯಾಟ್ ಅಥವಾ ಒಂದು ಬೆಕ್ಕು ಕೂಡ ಒಂದು ಪ್ರಭೇದ, ನಾಯಿ ಕೂಡ ಒಂದು ಪ್ರಭೇದ, ಎಲ್ಲ ಒಂದೊಂದು ಪ್ರಭೇದಗಳು. ಈ ಪ್ರಭೇದಗಳಲ್ಲಿ ಎಲ್ಲ ಜೀವಿಗಳು ಒಂದೇ ತರನಾಗಿರುವುದಿಲ್ಲ. ಅದಕ್ಕೆ ಕಾರಣ ಏನಂದ್ರೆ ನಮ್ಮಲ್ಲಿರುವಂತಹ ಜೀನ್ಗಳು. ಆ ಜೀನ್ಗಳು, ನಮ್ಮಲ್ಲಿರುವ ಜೀನ್ಗಳು ಅಂದ್ರೆ ಜೀವಕೋಶದಲ್ಲಿ ಒಂದು ಕ್ರೋಮೋಸೋಮ್ ಅಂತ ಇರುತ್ತೆ, ಅದರಲ್ಲಿ ಜೀನ್ ಅಂತ ಇರುತ್ತೆ. ಇದು ಜೀನ್ ನಮ್ಮ ಎಲ್ಲಾ ವಿಷಯಗಳನ್ನು ನಿರ್ಧರಿಸ್ತದೆ. ಅಂದ್ರೆ ನಮ್ಮ ಬಣ್ಣ ಹೇಗಿರ್ಬೇಕು, ವಿವಿಧ ರೀತಿಯ ಅಂಶಗಳು, ನಮ್ಮ ಬಣ್ಣ ಹೇಗಿರಬೇಕು, ನಮ್ಮ ರೋಗ ನಿರೋಧಕ ಶಕ್ತಿ ಹೇಗಿರಬೇಕು, ನಾವು ಎಷ್ಟು ಕಾಲ ಬದುಕಬೇಕು ಇತ್ಯಾದಿ ಅಂಶಗಳನ್ನು ಈ ಜೀನ್ ನಿರ್ಧರಿಸ್ತದೆ. ಅಂದ್ರೆ ಈ ಜೀನಿನಿಂದಾಗಿ ನಮ್ಮಲ್ಲಿ ಬದಲಾವಣೆಯನ್ನು ಕಾಣುತ್ತೇವೆ ನಾವು. ಇದು ಆನುವಂಶಿಕ ಬದಲಾವಣೆಗಳು. ಮುಂದಿನದ್ದು ಸ್ಪೀಶೀಸ್ ಡೈವರ್ಸಿಟಿ. ಈಗ ಸ್ಪೀಶೀಸ್ ಡೈವರ್ಸಿಟಿ ಅಂದ್ರೆ ಒಂದು ಪ್ರದೇಶವನ್ನು ನಾವು ತೆಗೆದುಕೊಳ್ಳೋಣ. ಈಗ ನೀವು ನಿಮ್ಮದೇ ಒಂದು ಪ್ರದೇಶ, ನಿಮ್ಮದೇ ಒಂದು ಈಗ ಊರನ್ನು ತೆಗೆದುಕೊಳ್ಳಿ, ನಿಮ್ಮ ಸುತ್ತಮುತ್ತಲ ಒಂದು ವಾರ್ಡ್ ತೆಗೆದುಕೊಳ್ಳಿ, ಯಾವುದು ತೆಗೆದುಕೊಳ್ಳಿ, ಅಲ್ಲಿ ಕಂಡುಬರುವ ವಿವಿಧ ಜೀವಿಗಳು ಇರುತ್ತವೆ. ಆದರೆ ಅವುಗಳು ಒಂದೇ ತರನೇ ಇರಲ್ಲ. ಈಗ ಒಂದು ಊರಲ್ಲಿ ಬೆಕ್ಕುಗಳು ಇರ್ತವೆ, ನಾಯಿಗಳು ಇರುತ್ತೆ, ಕಾಗೆಗಳು ಇರುತ್ತೆ, ಕೋಳಿಗಳು ಇರುತ್ತೆ, ಆಡುಗಳು, ಮೇಕೆಗಳು, ಏನೋ ಬೇರೆ ಬೇರೆ ತರದ ಜೀವಿಗಳು ಇರುತ್ತೆ. ಇದು ಸ್ಪೀಶೀಸ್ ಡೈವರ್ಸಿಟಿ ಅಂತ ಹೇಳುವಂತದ್ದು. ಒಂದು ಸಮುದಾಯದಲ್ಲಿ ಒಂದು ಏರಿಯಾ ಅಂತ ಹೇಳಿದ್ರೆ ಆ ಏರಿಯಾದಲ್ಲಿ ಇರೋ ಬೇರೆ ಬೇರೆ ರೀತಿಯ ಜೀವಿಗಳು, ಮನುಷ್ಯರು ಕಂಡು ಬರ್ತಾರೆ, ನಾಯಿಗಳು, ಬೆಕ್ಕುಗಳು, ಇಲಿಗಳು, ಹಾವುಗಳು, ಪಕ್ಷಿಗಳು, ಇದು ಬೇರೆ ತರದ ಜೀವಿಗಳನ್ನು ನಾವು ಕಾಣ್ತೇವೆ. ಇದನ್ನು ಪ್ರಭೇದಗಳ ವೈವಿಧ್ಯತೆ ಅಥವಾ ಸ್ಪೀಶೀಸ್ ಡೈವರ್ಸಿಟಿ ಅಂತ ನಾವು ಹೇಳ್ತೇವೆ. ಮತ್ತೊಂದು ಕಂಡು ಬರುವಂತದ್ದು ಇಕಲಾಜಿಕಲ್ ಡೈವರ್ಸಿಟಿ ಅಥವಾ ಪರಿಸರ ವೈವಿಧ್ಯತೆ. ಪರಿಸರ ವೈವಿಧ್ಯತೆ ಅಂದ್ರೆ ಪಶ್ಚಿಮ ಘಟ್ಟದಲ್ಲಿ ಯಾವ ಜೀವಿಗಳು ಇರುತ್ತವೆ, ಮತ್ತೆ ಒಂದು ಸಮುದ್ರದಲ್ಲಿ ಯಾವ ರೀತಿಯ ಜೀವಿಗಳು ಇರುತ್ತವೆ. ಅಂದ್ರೆ ಮರುಭೂಮಿಯಲ್ಲಿ ಇರುವ ಜೀವಿಗಳೇ ಬೇರೆ, ಪಶ್ಚಿಮ ಘಟ್ಟಗಳಲ್ಲಿ ಕಾಣಬರುವಂತ ಜೀವಿಗಳೇ ಬೇರೆ, ಮತ್ತೆ ಹಿಮಾಲಯದಲ್ಲಿ ಕಂಡು ಬರುವಂತ ಜೀವಿಗಳೇ ಬೇರೆ, ಸಮುದ್ರದಲ್ಲಿ ಕಂಡು ಬರುವಂತ ಜೀವಿಗಳೇ ಬೇರೆ, ನದಿಗಳಲ್ಲಿ ಕಂಡು ಬರುವಂತ ಜೀವಿಗಳೇ ಬೇರೆ. ಇದು ಈ ತರದ ವೈವಿಧ್ಯತೆಯನ್ನು ಇಕಾಲಜಿಕಲ್ ಡೈವರ್ಸಿಟಿ ಅಥವಾ ಪರಿಸರ ವೈವಿಧ್ಯತೆ ಅಂತ ನಾವು ಹೇಳ್ತೇವೆ. ಬೇರೆ ಬೇರೆ ತರದ ಇಕೋಸಿಸ್ಟಮ್ ಅಥವಾ ಪರಿಸರ ವ್ಯವಸ್ಥೆಗಳಲ್ಲಿ ಬೇರೆ ಬೇರೆ ತರದ ಜೀವಿಗಳನ್ನು ಕಾಣ್ತೇವೆ. ಇದನ್ನು ಪರಿಸರ ವೈವಿಧ್ಯತೆ ಅಥವಾ ಇಕಾಲಜಿಕಲ್ ಡೈವರ್ಸಿಟಿ ಅಂತ ಹೇಳ್ತೇವೆ. ಒಂದು ನಿರ್ದಿಷ್ಟ ಪ್ರದೇಶದ ಪರಿಸರ ವ್ಯವಸ್ಥೆಗಳಲ್ಲಿ ಕಂಡುಬರುವ ವೈವಿಧ್ಯತೆಯನ್ನು ಪರಿಸರ ವೈವಿಧ್ಯತೆ ಎಂದು ವ್ಯಾಖ್ಯಾನಿಸಲಾಗಿದೆ. ಇದನ್ನೆಲ್ಲ ತೆಗೆದುಕೊಂಡಾಗ ನಾವು ಈ ಡೆಫಿನೇಷನ್ ಕಡೆಗೆ ಬರೋಣ. ಡೆಫಿನೇಷನ್ ನಲ್ಲಿ ಏನ್ ಹೇಳ್ತಾರೆ? UNEP, ಯುನೈಟೆಡ್ ನೇಷನ್ಸ್ ಎನ್ವೈರನ್ಮೆಂಟ್ ಪ್ರೋಗ್ರಾಮ್, ಇದು ಏನು ಹೇಳುತ್ತೆ ಅಂದ್ರೆ ಬಯೋಡೈವರ್ಸಿಟಿ ಅಥವಾ ಜೀವ ವೈವಿಧ್ಯ ಅಂದ್ರೆ ಏನು ಅಂತ ಹೇಳ್ತದೆ. UNEP ಜೀವ ವೈವಿಧ್ಯತೆಯ ಬಗ್ಗೆ ಒಂದು ಡೆಫಿನೇಷನ್ ಅಥವಾ ವ್ಯಾಖ್ಯಾನವನ್ನು ಈ ರೀತಿ ಕೊಡುತ್ತೆ. ಅದು ಹೇಳುತ್ತೆ, ಜೀವ ವೈವಿಧ್ಯತೆಯು ಸಾಮಾನ್ಯವಾಗಿ ಆನುವಂಶಿಕ ಜಾತಿಗಳು ಅಂದ್ರೆ ಪ್ರಭೇದಗಳು, ಜಾತಿ ಅಂದ್ರೆ ಪ್ರಭೇದಗಳು ಅಂತ ಬರುತ್ತೆ, ಮತ್ತು ಪರಿಸರ ವ್ಯವಸ್ಥೆಯ ಮಟ್ಟದಲ್ಲಿ ವ್ಯತ್ಯಾಸವನ್ನು ಅಳೆಯುತ್ತದೆ. ಅಂದ್ರೆ ಅದೇ ನಾವು ಈಗ ಈ ಹಿಂದೆ ಏನು ನಾವು ಕಂಡಿದ್ದೇವೆ ಅದೇ ಆನುವಂಶಿಕ ಪ್ರಭೇದಗಳ ಮಟ್ಟದ್ದು ಮತ್ತೆ ಪರಿಸರ ವ್ಯವಸ್ಥೆಗಳ ಮಟ್ಟದ್ದು. ಇದನ್ನೇ ಬಯೋಡೈವರ್ಸಿಟಿ ಅಂತ ನಾವು ಹೇಳ್ತೇವೆ. ನಮ್ಮ ದೇಶದಲ್ಲಿ ಈ 10 ರೀತಿಯ ಬಯೋಜಿಯೋಗ್ರಫಿಕ್ ಝೋನ್ಗಳು ಅಂತ ಇರ್ತವೆ. ಅಂದ್ರೆ ಜೈವಿಕ ಭೂಗೋಳ ವಲಯಗಳು 10 ಇರುತ್ತೆ. ಈ 10 ಜೈವಿಕ ಭೂಗೋಳ ವಲಯಗಳು ಯಾವುವು? ನಿಮಗೆ ಈಗ ಸ್ಕ್ರೀನ್ ನಲ್ಲಿ ಕ್ಲಿಯರ್ ಆಗಿ ಕಾಣ್ತಾ ಇದೆ.
ಈ 10 ಭಾರತದ ಜೈವಿಕ ಭೂಗೋಳ ವಲಯಗಳು ಯಾವುವು ಎಂಬುದು ಕಾಣಬರ್ತದೆ. ಆದರೆ ಇದು ಎಲ್ಲಿ ಇರುತ್ತವೆ ಅಂತ ತಿಳಿದುಕೊಳ್ಳುವುದು ಬಹಳ ಕಷ್ಟ. ಅದಕ್ಕಾಗಿ ಒಂದು ಪುಟ್ಟ ಇಮೇಜ್ ಅನ್ನು ನಾನಿಲ್ಲಿ ತಂದಿದ್ದೀನಿ. ಇದು ನಿಮಗೆ ಬಹಳ ಒಂದು ಕ್ಲಿಯರ್ ಪಿಕ್ಚರ್ ಕೊಡುತ್ತೆ. ಇದನ್ನು ನೋಡಿದಾಗ ನಿಮಗೆ ಯಾವ ಈ 10 ವಲಯಗಳು ಎಲ್ಲೆಲ್ಲಿ ಇರುತ್ತವೆ ಎಂಬ ಬಗ್ಗೆ ಪೂರ್ಣ ಮಾಹಿತಿ ನಿಮಗೆ ಸಿಗುತ್ತೆ. ಟ್ರಾನ್ಸ್ ಹಿಮಾಲಯನ್ ರೀಜನ್ ಅಂದರೆ ಅಲ್ಲಿ ನೀವು ನೋಡ್ತೀರಿ ಲಡಾಖ್ ಏರಿಯಾ, ಈ ಏರಿಯಾ ಬರುತ್ತೆ. ಲಡಾಖ್ ಏರಿಯಾದಲ್ಲಿ ಟ್ರಾನ್ಸ್ ಹಿಮಾಲಯನ್ ರೀಜನ್ ಬರುತ್ತೆ. ಹಿಮಾಲಯನ್ ರೀಜನ್ ಎಲ್ಲಿ ಬರುತ್ತೆ ಅಂದ್ರೆ, ಈಗ ಇಲ್ಲಿ ಇದು ವೈಲೆಟ್ ನೇರಳೆ ಬಣ್ಣದ, ಇದರ ನೇರಳೆ ಬಣ್ಣ ಯಾವ ಕಡೆಗಳಲ್ಲಿ ಇರುತ್ತೆ ಅದು ಹಿಮಾಲಯನ್ ರೀಜನ್ ಅಂತ ಹೇಳ್ಬೋದು. ಅದು ಪಂಜಾಬಿನ ಜಮ್ಮು ಕಾಶ್ಮೀರ ಅಲ್ಲಿಂದ ಹಿಡಿದು ಇಲ್ಲಿ ಪೂರ್ವದಲ್ಲಿ ಅರುಣಾಚಲ ಪ್ರದೇಶ ಆ ರೀತಿಯಲ್ಲಿ ಬರುತ್ತೆ, ಅಸ್ಸಾಂನ ಮೇಲ್ಗಡೆ ಬರುತ್ತೆ. ಇದೆಲ್ಲ ಸೇರ್ಕೊಂಡು ಹಿಮಾಲಯನ್ ರೀಜನ್ ಆಗುತ್ತೆ. ಅಲ್ಲಿ ಸಿಕ್ಕಿಂ ಬರುತ್ತೆ. ಅನಂತರ ಬರುವಂಥದ್ದು ಗಂಗಾ ಬಯಲು, ಜಾಂಜೆಟಿಕ್ ಪ್ಲೇನ್ಸ್ ಎಲ್ಲಿ ಬರುತ್ತೆ ಅಂದ್ರೆ, ಒಂದು ಗಂಗಾ ನದಿ ಹುಟ್ಟಿನಿಂದ ಹಿಡಿದು ಬಂಗಾಳ ಕೊಲ್ಲಿ ಸೇರುವ ತನಕ, ಗಂಗಾ ನದಿಯ ಹುಟ್ಟಿನಿಂದ ಬಂಗಾಳ ಕೊಲ್ಲಿ ಸೇರುವ ತನಕ ಅಂದ್ರೆ ಸಾಧಾರಣ ಬಂಗಾಳ ಕೊಲ್ಲಿ ಸೇರುವ ತನಕ ಅಂದ್ರೆ ಎಲ್ಲಿ ಬರುತ್ತೆ ಅಂದ್ರೆ ಸಾಧಾರಣ ಉತ್ತರ ಪ್ರದೇಶ, ದೆಹಲಿಯ ಹತ್ತಿರ ಬರುತ್ತೆ, ಹಿಮಾಚಲ ಪ್ರದೇಶ, ಬಿಹಾರ, ಪಶ್ಚಿಮ ಬಂಗಾಳ, ಈ ಪ್ರದೇಶಗಳಲ್ಲಿ ಗಂಗಾ ಬಯಲು ಅಥವಾ ಜಾಂಜೆಟಿಕ್ ಪ್ಲೇನ್ಸ್ ಅಂತ ಬರುತ್ತೆ ಅದು. ಮತ್ತೆ ಅರೆ ಶುಷ್ಕ ಪ್ರದೇಶ, ಇದು ದಕ್ಕನ ಪ್ರಸ್ಥಭೂಮಿ ಮತ್ತು ಮರುಭೂಮಿಯ ಮಧ್ಯದಲ್ಲಿದೆ. ಮರುಭೂಮಿಯಲ್ಲಿ ಬರುತ್ತೆ ಕಚ್ ಏರಿಯಾದಲ್ಲಿ ಮತ್ತೆ ರಾಜಸ್ಥಾನ ಏರಿಯಾದಲ್ಲಿ ಮರುಭೂಮಿ ಬರುತ್ತೆ. ಅಂದ್ರೆ ಉತ್ತರ ಗುಜರಾತ್ ಮತ್ತೆ ರಾಜಸ್ಥಾನ ಏರಿಯಾದಲ್ಲಿ ಡೆಸರ್ಟ್ ಅಥವಾ ಮರುಭೂಮಿ ಬರುತ್ತೆ. ಸೆಮಿ ಆರಿಡ್ ಅಂದ್ರೆ ಒಂದು ಅರಾವಳಿ ಪ್ರದೇಶ ಏನು ಬರುತ್ತೆ, ಅರಾವಳಿ ಪ್ರದೇಶದ ಉತ್ತರಕ್ಕೆ ನಾವು ಈ ಏರಿಯಾದಲ್ಲಿ ಅರೆ ಶುಷ್ಕ ಪ್ರದೇಶ ಅಂದ್ರೆ ರಾಜಸ್ಥಾನದ ದಕ್ಷಿಣ ಭಾಗಕ್ಕಿಂತ ಕೆಳಗೆ ಅರೆ ಶುಷ್ಕ ಪ್ರದೇಶ ಬರುತ್ತೆ. ದಕ್ಕನ ಪ್ರಸ್ಥಭೂಮಿ ನಿಮಗೆ ಗೊತ್ತಿರುವಂತದ್ದೇ, ಈ ಅರಾವಳಿ ವಿಂಧ್ಯದ ದಕ್ಷಿಣದ ಪ್ರದೇಶದಲ್ಲಿ ಬರುತ್ತೆ. ಇದರಲ್ಲಿ ಪಶ್ಚಿಮ ಘಟ್ಟಗಳು ನಿಮಗೆ ಗೊತ್ತಿರುವಂಥದ್ದು, ಅದು ಸಾಧಾರಣ ಒಂದು ಗುಜರಾತ್ ನ ದಕ್ಷಿಣದಿಂದ ಹಿಡಿದು ಕನ್ಯಾಕುಮಾರಿಯವರೆಗೆ ಪಶ್ಚಿಮ ಘಟ್ಟಗಳು ಬರುತ್ತವೆ. ಕರಾವಳಿ, ಪೂರ್ವ ಕರಾವಳಿ ಮತ್ತೆ ಪಶ್ಚಿಮ ಕರಾವಳಿ, ಮತ್ತೆ 2 ದ್ವೀಪಗಳು, ಬಲಗಡೆಯಲ್ಲಿ ಇರುವಂತದ್ದು ಅಂಡಮಾನ್ ನಿಕೋಬಾರ್ ದ್ವೀಪಗಳು, ಪಶ್ಚಿಮದಲ್ಲಿ ಇರುವಂತದ್ದು ಲಕ್ಷದ್ವೀಪಗಳು, ಮತ್ತೆ ಉಳಿದಿರುವಂತದ್ದು ನಾರ್ತ್ ಈಸ್ಟ್ ಅಥವಾ ಪೂರ್ವೋತ್ತರ ಅಂದ್ರೆ ಅಸ್ಸಾಂ, ತ್ರಿಪುರಾ, ಮಿಜೋರಾಂ ಆ ಏರಿಯಾದಲ್ಲಿ ಪೂರ್ವೋತ್ತರ ಪ್ರದೇಶಗಳು ಬರುತ್ತವೆ. ಚಿತ್ರದಲ್ಲಿ ಕೋಸ್ಟ್ ಅಂತ ಹೇಳುವಾಗ ಪೂರ್ವ ಈಸ್ಟರ್ನ್ ಕೋಸ್ಟ್ ಬಗ್ಗೆ ತುಂಬಾ ಕಡು ನೀಲಿ ಬಣ್ಣದಲ್ಲಿ ಅವರು ಚಿತ್ರಿಸಿದ್ದಾರೆ. ಆದರೆ ವೆಸ್ಟರ್ನ್ ಕೋಸ್ಟ್ ಅಷ್ಟು ಕ್ಲಿಯರ್ ಆಗಿ ಹಾಕಿಲ್ಲ. ಪಶ್ಚಿಮ ಘಟ್ಟದ ಪಶ್ಚಿಮಕ್ಕೆ ಬರುವಂತದ್ದು ವೆಸ್ಟ್ ಕೋಸ್ಟ್. ಹಾಗೆ ಈ ಪಾಠದಲ್ಲಿ ಏನು ವಿವರಿಸಲಿಕ್ಕಿದ್ದೇನೆ ಅದನ್ನು ಈಗ ವಿವರಿಸಿದ್ದೇನೆ. ಇನ್ನು ಮುಂದೆ ಇನ್ನೊಂದು ಕ್ಲಾಸಲ್ಲಿ ನಾನು ವಿವರಿಸ್ತಾ ಹೋಗ್ತೇನೆ.